ಫ್ರೆಂಡ್ಸ್, ಇವತ್ತು ನಾನು ಏನು ಮಾಡ್ತಿದ್ದೀನಿ ಅಂತ ಹೇಳಿದ್ರೆ, ಈ ಸೇವಾ ಸಿಂಧುನಲ್ಲಿ ಕಟ್ಟಡ ಕಾರ್ಮಿಕರದು ರಿನ್ಯೂವಲ್ ಸರ್ಟಿಫಿಕೇಟ್ ಇರ್ಬೋದು, ಲೇಬರ್ ಕಾರ್ಡು, ಅಥವಾ ಫಸ್ಟ್ ಟೈಮ್ ಮಾಡಿದಂಥ ಲೇಬರ್ ಕಾರ್ಡ್ಗಳಿರ್ಬೋದು. ಆ ಲೇಬರ್ ಕಾರ್ಡನ್ನು ಯಾವ ಥರ ಸೈನ್ ಮಾಡಿಕೊಂಡು ಕ್ವಶನ್ ಮಾರ್ಕ್ ಇರುತ್ತಲ್ಲ, ಅದನ್ನು ರೈಟ್ ಮಾರ್ಕ್ ಮಾಡೋದು ಹೇಗೆ ಅಂತಂದೇಳಿ ನಾನು ಇವತ್ತು ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ನೋಡಿ, ಫಸ್ಟು ಫೈರ್ಫಾಕ್ಸ್ ಅಥವಾ ಕ್ರೋಮಲ್ಲಿ ಬನ್ನಿ. ಫೈರ್ಫಾಕ್ಸ್ ಆ್ಯಕ್ಚುಲಿ ನಿಮಗೆ ಇದಕ್ಕೆ ಡೌನ್ಲೋಡ್ಗೆ ಒಳ್ಳೆಯದು. ನೀವು ಫೈರ್ಫಾಕ್ಸಿಗೆ ಓಪನ್ ಮಾಡ್ಕೊಳ್ಳಿ. ಲಾಗಿನ್ ಆಗಿ ಸರ್ವಿಸ್ ಪ್ಲಸ್ಸಿಗೆ ನಾನು ಲಾಗಿನ್ ಆಗ್ತಾ ಇದ್ದೀನಿ. ಫ್ರೆಂಡ್ಸ್. ನಾನು ಕ್ಯಾಪ್ಚಾ ಹಾಕ್ಕೊಳ್ಳಿ. ನಿಮ್ಮ ಐಡಿಯಲ್ಲಿ ಮಾಡ್ಕೊಂಡಿದ್ರೆ ನಿಮ್ಮ ಐಡಿಯಲ್ಲೇ ಲಾಗಿನ್ ಆಗಿ, ಕಸ್ಟಮರ್ ಐಡಿಯಲ್ಲಿ ಮಾಡ್ಕೊಂಡಿದ್ರೆ ಕಸ್ಟಮರ್ ಐಡಿಯಲ್ಲಿ ಲಾಗಿನ್ ಹಾಕ್ಕೊಳ್ಳಿ. ಲಾಗಿನ್ ಆಯಿತು ನಂದು. ನೋಡಿ, ಲಾಗಿನ್ ಆಯಿತು. ಇಲ್ಲಿ ವ್ಯೂ ಸ್ಟೇಟಸ್ ಆಫ್ ಅಪ್ಲಿಕೇಶನ್ನಿಗೆ ಬನ್ನಿ. ಟ್ರ್ಯಾಕ್ ಅಪ್ಲಿಕೇಶನ್ ಸ್ಟೇಟಸ್ಸಿಗೆ ಬನ್ನಿ. ಇಲ್ಲಿ ಏನು ಮಾಡಿ, ಆ್ಯಪ್ ರೆಫರೆನ್ಸ್ ನಂಬರ್ ಅಂತಿದೆ, ಅಲ್ಲಿ ರೆಫರೆನ್ಸ್ ನಂಬರನ್ನು ಹಾಕ್ಕೊಳ್ಳಿ. ಅಥವಾ ಗೆಟ್ ಡೇಟಾವನ್ನು ಡಬಲ್ ಕ್ಲಿಕ್ ಮಾಡಿದ್ರೂ ಬರುತ್ತೆ. ಗೆಟ್ ಡೇಟಾ ಡಬಲ್ ಕ್ಲಿಕ್ ಮಾಡಿದ್ರೆ ನನಗೆ ಬರ್ತಾ ಇಲ್ಲ. ಅಂದರೆ ಇವನು ಆಲ್ರೆಡಿ 3 ತಿಂಗಳು ಮೊದಲೇ ಅಪ್ಲೈ ಮಾಡಿದ್ದಾನೆ, ಹಾಗಾಗಿ ಬರ್ತಾ ಇಲ್ಲ. ಸೊ ನಿಮ್ಮ ಹತ್ರ ರೆಫರೆನ್ಸ್ ನಂಬರ್ ಇದ್ದರೆ ಹಾಕ್ಕೊಳ್ಳಿ. ರೆಫರೆನ್ಸ್ ನಂಬರನ್ನು ನೋಡಿ, ನಾನು ರೆಫರೆನ್ಸ್ ನಂಬರ್ ಹಾಕ್ತೀನಿ ಇವಾಗ. ಸೊ ರೆಫರೆನ್ಸ್ ನಂಬರನ್ನು ನಾನು ಹಾಕಿದ್ದೀನಿ ಸ್ನೇಹಿತರೆ. ನೋಡಿ, ಇದರಲ್ಲಿ ಈ ಕಾಲಮಲ್ಲಿ ಗೆಟ್ ಡೇಟಾವನ್ನು ಕೊಡಿ. ನೋಡಿ, ಈ ಥರ ಬರುತ್ತೆ, ಡೆಲಿವರ್ಡ್ ಅಂತೇಳಿ ಈ ಥರ ಬರುತ್ತೆ ಸ್ನೇಹಿತರೆ. ನೋಡ್ಕೊಳ್ಳಿ, ಡೆಲಿವರ್ಡ್. ಈ ಡೆಲಿವರ್ಡ್ ಮೇಲೆ ಕ್ಲಿಕ್ ಮಾಡಿ. ಬೇರೆ ಎಲ್ಲಿ ಕ್ಲಿಕ್ ಮಾಡಿದ್ರೂ ಅದು ವರ್ಕ್ ಆಗೋದಿಲ್ಲ. ಡೆಲಿವರ್ಡ್ ಮೇಲೆ ಕ್ಲಿಕ್ ಮಾಡಿ. ನೋಡಿ, ಈ ಥರ ಓಪನ್ ಆಗುತ್ತೆ. ಇಲ್ಲಿ ಬಂದ್ಬಿಟ್ಟು ವ್ಯೂ ಅಂತೇಳಿರುತ್ತೆ, ಅಕ್ನಾಲ್ಜ್ಮೆಂಟ್ ಅಂತೇಳಿರುತ್ತೆ. ಇಲ್ಲಿ ಔಟ್ಪುಟ್ ಸರ್ಟಿಫಿಕೇಟ್ ಅಂತೇಳಿರುತ್ತೆ. ಔಟ್ಪುಟ್ ಸರ್ಟಿಫಿಕೇಟ್ ಮೇಲೆ ಕ್ಲಿಕ್ ಮಾಡಿ. ಕ್ರೋಮಲ್ಲಿ ನೀವು ಓಪನ್ ಮಾಡಿಕೊಂಡ್ರೆ ಇಲ್ಲಿ ಸೇವ್ ಫೈಲ್ ಅಂತೇಳಿ ಕೇಳುತ್ತೆ. ಸೇವ್ ಫೈಲನ್ನು ಕೊಡಿ. ಓಕೆ ಕೊಡಿ. ಇದು ಈಗ ನಿಮ್ಮ ಕಂಪ್ಯೂಟರ್ಗೆ ಸೇವ್ ಆಯಿತು. ಕ್ಲೋಸ್ ಮಾಡಿ. ಇದನ್ನು ಬೇಕಾದ್ರೆ ಕ್ಲೋಸ್ ಮಾಡಿ. ಇವಾಗ ನೋಡಿ, ಮಿನಿಮೈಸ್ ಇಡಿ. ಈಗ ಫೈಲ್ ಏನಾಗಿದೆ, ಈ ನಿಮ್ಮ ಕಟ್ಟಡ ಕಾರ್ಮಿಕರದು ರಿನ್ಯೂವಲ್ ಸರ್ಟಿಫಿಕೇಟ್ ಇರ್ಬೋದು, ಲೇಬರ್ ಕಾರ್ಡ್ ಇರ್ಬೋದು, ಅದು ಏನಾಗಿದೆ ಈಗ ನಿಮ್ಮ ಕಂಪ್ಯೂಟರ್ನಲ್ಲಿ ಸೇವ್ ಆಗಿದೆ. ನಿಮ್ಮ ಕಂಪ್ಯೂಟರ್ನಲ್ಲಿ ಎಲ್ಲಿ ಸೇವ್ ಆಗಿರುತ್ತೆ ಅಂತೇಳಿದ್ರೆ, ಮೈ ಕಂಪ್ಯೂಟರ್ ಅಥವಾ ದಿಸ್ ಪಿಸಿಗೆ ಹೋಗಿ, ಅಲ್ಲಿ ಡೌನ್ಲೋಡ್ಸ್ ಇರುತ್ತೆ. ಡೌನ್ಲೋಡ್ಸಲ್ಲಿ ಸೇವ್ ಆಗಿರುತ್ತೆ. ನೋಡಿ, ಈ ಡೌನ್ಲೋಡ್ಸಲ್ಲಿ ಸೇವ್ ಆಗಿರುತ್ತೆ. ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ, ಇಲ್ಲಿ ಫಸ್ಟ್ ಒನ್ ಇದರಲ್ಲಿ ಸೇವ್ ಆಗಿರುತ್ತೆ. ಇದನ್ನು ನೀವು ಏನು ಮಾಡಿ, ಓಪನ್ ವಿತ್, ನೋಡಿ, ಓಪನ್ ವಿತ್ ಅಡೋಬ್ ಅಕ್ರೋಬ್ಯಾಟ್ DC ರೀಡರ್ ಅಂತಿದೆ. ಅಡೋಬ್ ಅಕ್ರೋಬ್ಯಾಟ್ DC ರೀಡರ್ನಲ್ಲಿ ಓಪನ್ ಮಾಡ್ಕೊಳ್ಳಿ. ಒಂದು ವೇಳೆ ನಿಮ್ಮ ಕಂಪ್ಯೂಟರ್ನಲ್ಲಿ ಅಡೋಬ್ ಅಕ್ರೋಬ್ಯಾಟ್ DC ರೀಡರ್ ಇಲ್ಲ ಅಂತೇಳಿದ್ರೆ, ಅದನ್ನು ಅಡೋಬ್ ಅಕ್ರೋಬ್ಯಾಟ್ DC ರೀಡರನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಈಗ ನನ್ನ ಕಂಪ್ಯೂಟ್ರಲ್ಲಿ ಆಲ್ರೆಡಿ ಅಡೋಬ್ ಅಕ್ರೋಬ್ಯಾಟ್ DC ರೀಡರ್ ಇದೆಯಲ್ಲ, ಇದು ಆಲ್ರೆಡಿ ಡೌನ್ಲೋಡ್ ಆಗಿದೆ. ಅಡೋಬ್ ಅಕ್ರೋಬ್ಯಾಟ್ DCನಲ್ಲಿ ನಾನು ಓಪನ್ ಮಾಡ್ಕೊಳ್ತೀನಿ. ನೋಡಿ ಸ್ನೇಹಿತರೆ, ಈಗ ಓಪನ್ ಆಯಿತು. ಓಪನ್ ಆಗಿ ಇಲ್ಲಿ ಬಂತು. ನೋಡಿ, ಇಲ್ಲಿ ಕ್ವಶನ್ ಮಾರ್ಕ್ ಇದೆ. ನೋಡಿ, ಈ ಫಲಾನುಭವಿಯ ಒಂದು ಲೇಬರ್ ಕಾರ್ಡ್ ಇದು. ಈ ಫಲಾನುಭವಿಯ ಲೇಬರ್ ಕಾರ್ಡು ಇದೇ ಥರ ಕೊಟ್ಟರೆ ಲೇಬರ್ ಆಫೀಸ್ನಲ್ಲಿ ಏನಂತಾರೆ ಅಂತ ಹೇಳಿದ್ರೆ, ಇದು ವ್ಯಾಲಿಡ್ ಅಲ್ಲ, ಕ್ವಶನ್ ಮಾರ್ಕ್ ಇದೆ ಅಂತಂದು ಹೇಳ್ತಾರೆ. ದಿಸ್ ಈಸ್ ದ ಮೈನ್ ಪ್ರಾಬ್ಲಮ್ ಆ್ಯಕ್ಚುಲಿ. ಇದನ್ನು ನಾವು ಏನು ಮಾಡಬೇಕಂತ ಹೇಳಿದ್ರೆ, ಕ್ವಶನ್ ಮಾರ್ಕನ್ನು ರಿಮೂವ್ ಮಾಡಬೇಕು. ಈ ಕ್ವಶನ್ ಮಾರ್ಕನ್ನು ರಿಮೂವ್ ಮಾಡೋದು ಹೇಗೆ ಅಂತೇಳಿದ್ರೆ, ಅಡೋಬ್ ಅಕ್ರೋಬ್ಯಾಟ್ DCನಲ್ಲಿ ನಾನು ಓಪನ್ ಮಾಡಿದ್ದೀನಿ. ಈ ಕ್ವಶನ್ ಮೇಲೆ ಕ್ಲಿಕ್ ಮಾಡಿ. ಕ್ವಶನ್ ಮೇಲೆ ಕ್ಲಿಕ್ ಮಾಡಿದಾಗ ಸಿಗ್ನೇಚರ್ ಪ್ರಾಪರ್ಟೀಸ್ ಅಂತೇಳಿ ಬರುತ್ತೆ. ಈ ಸಿಗ್ನೇಚರ್ ಪ್ರಾಪರ್ಟೀಸನ್ನು ಕ್ಲಿಕ್ ಮಾಡಿ. ಇವಾಗ ನೋಡಿ,
ಶೋ ಸಿಗ್ನೇಚರ್ ಸರ್ಟಿಫಿಕೇಟ್, ಅಡ್ವಾನ್ಸ್ಡ್ ಪ್ರಾಪರ್ಟೀಸು, ವ್ಯಾಲಿಡೇಟ್ ಸಿಗ್ನೇಚರು, ಕ್ಲೋಸ್ ಅಂತೇಳಿ ಬರುತ್ತೆ. ಇದರಲ್ಲಿ ನೀವು ಶೋ ಸಿಗ್ನೇಚರ್ ಸರ್ಟಿಫಿಕೇಟನ್ನು ಕ್ಲಿಕ್ ಮಾಡಿ. ನೋಡಿ ಇಲ್ಲಿ ಏನು ಬರುತ್ತೆ, ಸಮ್ಮರಿ, ಡೀಟೇಲ್ಸು, ರಿವೋಕೇಷನ್ನು, ಟ್ರಸ್ಟು, ಪಾಲಿಸೀಸು, ಲೀಗಲ್ ನೋಟಿಸ್ ಅಂತೇಳಿ ಬರುತ್ತೆ. ಇಲ್ಲಿ ಟ್ರಸ್ಟ್ ಇದೆಯಲ್ಲ, ಇದನ್ನು ಕ್ಲಿಕ್ ಮಾಡಿ. ಟ್ರಸ್ಟ್ ಕ್ಲಿಕ್ ಮಾಡಿದಾಗ ಈ ಥರ ಬರುತ್ತೆ ಸ್ಕ್ರೀನಲ್ಲಿ. ಆವಾಗ ಆ್ಯಡ್ ಟು ಟ್ರಸ್ಟೆಡ್ ಸರ್ಟಿಫಿಕೇಟ್ಸ್ ಅಂತೇಳಿ ಒಂದು ನಿಮಗೆ ಇಲ್ಲಿ ಬಾಕ್ಸ್ ತೋರಿಸುತ್ತೆ. ಈ ಬಾಕ್ಸನ್ನು ಕ್ಲಿಕ್ ಮಾಡಿ, ಆ್ಯಡ್ ಟು ಟ್ರಸ್ಟೆಡ್ ಸರ್ಟಿಫಿಕೇಟ್ಸ್. ಆವಾಗ ಆ್ಯಡ್ ಟು ಟ್ರಸ್ಟೆಡ್ ಸರ್ಟಿಫಿಕೇಟ್ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಓಕೆ ಅಥವಾ ಕ್ಯಾನ್ಸಲ್ ಅಂತೇಳಿ ಬರುತ್ತೆ. ಅಲ್ಲಿ ಓಕೆಯನ್ನು ಕ್ಲಿಕ್ ಮಾಡಿ. ಈವಾಗ ಮೇಯ್ನ್ ಇರುವಂಥದ್ದು ನಿಮಗೆ ಈ ಥರ ಚೆಕ್ ಬಾಕ್ಸ್ಗಳು ಬರುತ್ತೆ ಸ್ನೇಹಿತರೆ. ಚೆಕ್ಸ್ ಬಾಕ್ಸ್ಗಳಲ್ಲಿ ನೋಡಿ, ಎಲ್ಲ ಚೆಕ್ಸ್ ಬಾಕ್ಸ್ಗಳನ್ನು ಕ್ಲಿಕ್ ಮಾಡಿ. ನೋಡಿ ನಾನು ಮಾಡ್ತಾಯಿದ್ದೀನಿ, ಎಲ್ಲ ಚೆಕ್ ಬಾಕ್ಸ್ಗಳನ್ನು ಕ್ಲಿಕ್ ಮಾಡಿದೆ ನಾನು. ಇಲ್ಲಿ ಡ್ರ್ಯಾಗ್ ಮಾಡ್ಕೊಳ್ಳಿ, ಸೈಡಲ್ಲಿರುವಂಥ ಬಾರನ್ನು, ಸ್ಲೈಡ್ ಬಾರನ್ನು ಡ್ರ್ಯಾಗ್ ಮಾಡ್ಕೊಳ್ಳಿ. ನೋಡಿ ಎಲ್ಲ ಚೆಕ್ ಬಾಕ್ಸ್ಗಳನ್ನು ನಾನು ಕ್ಲಿಕ್ ಮಾಡಿದ್ದೀನಿ, ಎಲ್ಲ ಚೆಕ್ ಬಾಕ್ಸ್ಗಳನ್ನು ಕ್ಲಿಕ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಓಕೆಯನ್ನು ಕೊಡಿ ಫ್ರೆಂಡ್ಸ್. ನೀವು ನೋಡಿ ಓಕೆ ಕೊಟ್ಟೆ. ಇಲ್ಲಿ ಪುನಃ ಎಗೈನ್ ನೀವು ಡ್ರ್ಯಾಗ್ ಮಾಡ್ಕೊಳ್ಳಿ, ಎಗೈನ್ ಡ್ರ್ಯಾಗ್ ಮಾಡ್ಕೊಳ್ಳಿ. ಡ್ರ್ಯಾಗ್ ಮಾಡ್ಕೊಂಡ್ಮೇಲೆ ಓಕೆ ಕೊಡಿ ಸ್ನೇಹಿತರೆ. ಇಲ್ಲಿಗೆ ಇದು ಪ್ರೋಸೆಸ್ಸು ಕಂಪ್ಲೀಟ್ ಆಯಿತು. ಇವಾಗ ಏನು ಮಾಡಿ, ಶೋ ಸಿಗ್ನೇಚರ್ ಸರ್ಟಿಫಿಕೇಟ್ಸು, ವ್ಯಾಲಿಡೇಟ್ ಸಿಗ್ನೇಚರು, ಕ್ಲೋಸು, ಆ್ಯಡ್ ಅಡ್ವಾನ್ಸ್ಡ್ ಪ್ರಾಪರ್ಟೀಸ್ ಅಂತೇಳಿ ಎಗೈನ್ ನಿಮಗೆ ತೋರಿಸುತ್ತೆ ಸ್ಕ್ರೀನ್ ಮೇಲೆ, ಕಂಪ್ಯೂಟರ್ ಸ್ಕ್ರೀನ್ ಮೇಲೆ. ಆವಾಗ ಏನು ಮಾಡಿ, ವ್ಯಾಲಿಡೇಟ್ ಸಿಗ್ನೇಚರ್ ಕೊಡಿ. ಈವಾಗ ಕ್ಲೋಸ್ ಕೊಡಿ. ಗೊತ್ತಾಯ್ತಾ? ವ್ಯಾಲಿಡೇಟ್ ಸಿಗ್ನೇಚರ್ ಮಾಡಿದ್ಮೇಲೆ ಇವಾಗ ಕ್ಲೋಸ್ ಕೊಡಿ. ನೋಡಿ ಸಿಗ್ನೇಚರ್ ಆಗಿ ಆಯಿತು, ಗ್ರೀನ್ ಸಿಂಬಲ್ ಬಂತು. ಇಲ್ಲಿ ಕ್ವಶನ್ ಮಾರ್ಕ್ ಇತ್ತು ಮೊದಲು, ಈವಾಗ ಸಿಗ್ನೇಚರ್ದು ರೈಟ್ ಮಾರ್ಕ್ ಬಂತು. ಇಲ್ಲಿವರೆಗೆ ಕ್ವಶನ್ ಮಾರ್ಕ್ ಇತ್ತು, ದಟ್ ಈಸ್ ಕ್ವಶನ್ ಮಾರ್ಕ್ ಈಸ್ ನಾಟ್ ವ್ಯಾಲಿಡೇಟೆಡ್. ಈವಾಗ ರೈಟ್ ಮಾರ್ಕ್ ಬಂತು, ಗ್ರೀನ್ ಸಿಂಬಲಲ್ಲಿ ರೈಟ್ ಮಾರ್ಕ್ ಬಂತು, ದಿಸ್ ಈಸ್ ವ್ಯಾಲಿಡೇಟೆಡ್. ಈವಾಗ ಏನಿಲ್ಲ ಸ್ನೇಹಿತರೆ, ರೈಟ್ ಮಾರ್ಕ್ ಬಂದ ನಂತರ ನೋಡಿ ಇಲ್ಲಿ ಒಂದು ಪ್ರಿಂಟಿನ ಒಂದು ಆಪ್ಷನ್ ಇದೆ. ಇಲ್ಲಿ ನಿಮ್ಮ ಅಡೋಬ್ ಅಕ್ರೋಬಾಟ್ DC-ನಲ್ಲೇ, ನಾನು ಎಲ್ಲೂ ಕ್ಲೋಸ್ ಮಾಡಿಲ್ಲ ಕಂಪ್ಯೂಟರನ್ನು, ಅದೇ ಸೈಟ್ನಲ್ಲಿದ್ದೇನೆ. ನೋಡಿ ಪ್ರಿಂಟ್ ಕೊಡಿ. ನಿಮ್ಮ ಕಲರ್ ಪ್ರಿಂಟು ಯಾವುದಿದೆ ಸೆಲೆಕ್ಟ್ ಮಾಡಿ. ನಿಮ್ದು ಯಾವುದಿದೆ ಸೆಲೆಕ್ಟ್ ಮಾಡಿ ಕಲರ್ ಪ್ರಿಂಟನ್ನು ಸೆಲೆಕ್ಟ್ ಮಾಡಿಕೊಂಡು ನಿಮಗೆ ಯಾವ ಪೇಪರ್ ಬೇಕು, ಫೋಟೋ ಪೇಪರಲ್ಲಿ ಕೊಡ್ತೀರಾ, A4 ಪೇಪರಲ್ಲಿ ಕೊಡ್ತೀರಾ, ಯಾವ ಪೇಪರಲ್ಲಿ ಕೊಡ್ತೀರಾ, ನೀವು ಓಕೆ ಕೊಟ್ಟರೆ ಆಯಿತು. ನೋಡಿ ನೀವೀಗ ಈ ಪ್ರಿಂಟ್ ಆಪ್ಷನನ್ನು ಕ್ಲಿಕ್ ಮಾಡಿದರೆ ಪ್ರಿಂಟ್ ಬರುತ್ತೆ ಸ್ನೇಹಿತರೆ, ವಿತ್ ರೈಟ್ ಮಾರ್ಕ್. ಓಕೆನಾ? ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸ್ನೇಹಿತರೆ. ದಯವಿಟ್ಟು ಇದೇ ಥರ ವಾಚ್ ಮಾಡ್ತಾಯಿರಿ. ನನ್ನಿಂದ ಏನಾದರೂ ನಿಮಗೆ ಹೆಲ್ಪ್ ಆಗಿದೆ ಅಂತ ಹೇಳಿದ್ರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಕ್ಷಕರೇ.